ಬಾಬಣ್ಣ. ಯಾರೇ ಬಾಬಣ್ಣ. ಬಾಬಣ್ಣ ಅಲ್ಲ ಮರ, ಇವ್ ಪಾಪಣ್ಣ ಮರಯ. ಪಾಪಣ್ಣ. ಓ ಬಾಬಣ್ಣ ಹೆನ್ನಬೇಲಿ ವಿಶ್ವ ಅಪ್ಪಯ್ಯ. ಹಾಗೆ ಹೇಳಿ ಬೇರ್ಸ್ತಾರೆ. ಯಾರದ್ದ ಹೆನ್ನಬೇಲಿ ವಿಶ್ವನಾಥ್ ಅಪ್ಪಯ್ಯ. ಅವ್ರ ಸುದ್ದಿ ಹೊಡೆದ್ರೆ ಉಳಿದವ್ರು ಬೆಳೆಸ್ತ್ರಿ. ಇದೆಂತ ನಿನ್ ಶಾಲೆ ಚೀಲ ತೆಗಿಲೇ ಇಲ್ಲ. ಮಹೇಂದ್ರ ನೀಲಮಣಿಯನ್ನ ತರಬೇಕು ಅಂತ ಸಿದ್ದರಾಮಯ್ಯ ಹೇಳದ್. ಈ ಪ್ರಸಂಗದಾಗ ಅವ್ರು ಒಬ್ರು ಬಪ್ಕಿದಿ, ಅವರು ಬಂದ್ರಲ್ಲ. ಯಾರು? ಸಿದ್ದರಾಮಯ್ಯ. ಹೌದಾ? ಯಕ್ಷಲೋಕಕ್ಕೆ ಹೋಗಿ ಶಮಂತಕ ಮಣಿಯನ್ನು ತರಬೇಕು ಅಂತ ಡಂಗುರ ಸಾರಿದ್. ಯಾವ್ದೇ ಶಮಂತಕ ಮಣಿ? ಬಾ ಅದೇ ಪ್ರಸಂಗ ಮಾಡು. ಯಾವ್ದು? ಜಾಂಬೋತಿ ಕಲ್ಯಾಣ. ಅದ್ರ ಅಗಳೇ ಇಲ್ಲ ಮಾರ. ಅದು ಒಳ್ಳೆ ಆಗ್ತದೆ. ಅದಾಯ್ರು ಇಷ್ಟೊತ್ತಿಗೆ ಬೇಗ ಮುಗೀತಿತ್ತು, ಇಷ್ಟೊತ್ತಿಗೆ ಹೊಯ್ಲಕ್ಕಿತ್ತು. ಇದು ಅಂತ ಎಳಿತಾಯಿ ಕಮ್ಮಾರ. ಇವನಿಗೆ ಹಾರಾರಿ ಕಾಪಲಿ ಕೊಟ್ಟದ. ಕೊಟ್ಟಿದ್ದರು ಸ್ವಲ್ಪ ಅಲ್ಲ ಭಾಗವತ್ರ. ಕಾಂಪ ಕೇಳಿ ಎಷ್ಟು ಕೊಟ್ಟಿದ್ದಾಳು? ನಿಂಗೆ ಕೆಲವುದೆಲ್ಲ ಅದಕ್ಕೆ ಕೇಳ್ರಿ ಈಗ ಅವ್ರ ಅವನ ಹೆಂಡ್ತಿ ಅಂತ ಮಾಡ್ತಾಳ ಹೇಳಿ. ನಿಂಗೆ ಅಂತ ಶೆಡಿಯ ಅಂತಿಲ್ಲ, ಅದು ಲಯ. ಅಯ್ಯೋ ಅಲ್ಲೇ ಉಂಟು ಲಯ. ಕಾಲುಗಂಟು ನೋವಾದ ಕಾರಣ ಆ ನೋವು ದೂರ ಆಗಬೇಕು ಅಂತ ಆದ್ರೆ ಶಮಂತಕ ಮಣಿಯನ್ನ ತರಬೇಕು. ಸಮಂತಕ ಮಣಿ ಅಲ್ಲ ಮಾರೆ, ಮತ್ತೆ ವೃಷೇಂದ್ರ ಮಣಿ. ವೃಷೇಂದ್ರ ಮಣಿಯ ಇವೇಟ್ ಗನಾ ದಿನ ಕೊಂಡು ಸತ್ತಾರು ಹೋದೋದು ಇವ್ರೆ. ಅವ್ ಬಂದ್ಕಂಡ ಜಾಂಬೋತಿ ಕಲ್ಯಾಣದ ಅರ್ಥ ಹೇಳೋ ಶುರು ಮಾಡ್ದ. ಇವ್ ಬಂದ್ಕಂಡ ನಾಗಮಂಡ್ಲದ ಅರ್ಥ ಹೇಳ್ತ. ಎಂತ ಇದು ನಮ್ದು ಬೆಳವರಿಗ. ಯಾವ ಮಣಿಯ ಭಾಗವತ್ರ ಎಂತ ಮಣಿ ನಂಗೂ ನೆನಪು. ಮಹೇಂದ್ರ ನೀಲಮಣಿ. ಅದೇ ಆಗ ಮಹೇಂದ್ರ ನೀಲಮಣಿ. ಮಹೇಂದ್ರ ನೀಲಮಣಿಯನ್ನ ತರಬೇಕು ಅಂತ ಸಿದ್ದರಾಮಯ್ಯ ಹೇಳದ್. ಕುಮಾರಸ್ವಾಮಿ ಅಂತ ಹೇಳಲಿಲ್ಲ. ಕುಮಾರಸ್ವಾಮಿ ನೀನೊಂದು ಲಗಡಿ ತೆಗೆಯಿಂದ ಸತ್ತು ಹಾಕಿ. ನೀವು ಒಬ್ಬನೇ ಅಲ್ಲ, ಮತ್ತೊಂದು 3-4 ಇದ್ದವ ಮಾರೆ. ನಾನೊಂದು ಎಲ್ಲಿಗೆ ಹೊರಡ್ ಕರಿಲ್ಲ, ನಾ ಬತ್ತೆ ಅಂತ ಹೇಳುದು. ನಾನೇ ಇದ್ದಾರ ಗಾಡಿ ಅಡ್ಡಾಕಿ ಹೋಗ್ದೋಯ್ತು. ನಾನು ಗಾಡಿ ಅಡ್ಡಾಕುದು ಮಾರ, ಇವೆಲ್ಲ ಹೊತ್ತಿ ಕೂಗಮ್. ನಾನು ಗಾಡಿ ಹೀಗೆ ನಿತ್ಕಮ್. ಇವ ಸತ್ತು ಹಾಕೆ. ಯಾರಾದ್ರೂ ಅಭಿಮಾನಿಗಳು ಏನಾದ್ರು ತಿನ್ಲಿಕ್ಕೆ ತಂದು ಕೊಡ್ಲಿಕ್ಕೆ ಉಂಟಾ? ನಂಗೆ ಕೊಡ್ ಎಲ್ಲರಿಗೆ ಕೊಟ್ಮೇಲೆ ನನಗೆ ಇರೋದಿಲ್ಲ. ನನ್ನ ಅವಸ್ಥೆ ಹಾಗಿದ್ದು. ಇಡೀ ರಾತ್ರಿ ತಿರ್ಗತ್ತ ಮಾರ. ಒಂದು 250 ನಮಗೆ ಕೊಡಕಾಗದ? ಬೇಡೋರ ಹತ್ರ ಬೇಡ್ತೀಯ. ಮತ್ಯಾರು ಕೊಟ್ಟ ಸಾವುದಿಲ್ಲಲ್ಲ ಮಾರ. ಆದ್ರೂ ಒಂದು ಸಂತೋಷ ಏನ್ ಕೇಳು. ಏನಣ್ಣ? ನೀನು ಬೇಡಿದ್ ಹಾಳು ಮಾಡ್ಲಿಲ್ಲ. ಬೇಡಿ ಒಂದ್ ಮನಿ ಕಡ್ದೆ ಕಣ್ಣು ಮುಂದೋಪ ಇವನ್ ಬುಡ್ಕು ಅಂದ್ರೆ ಕೊಳ್ಳ ಮುಂದೋಪ ಅಂತ ಹೇಳ್ತಾ ಇದ್ದಾನೆ. ಎಲ್ಲಿ ನೀನು ಅಪ್ಪನ ಮನೆ ಇವತ್ತೇಲ್ವಾ ಭಾಗವತ್ರ? ಇದು ಯಾರಿಗೆ ಹೇಳದ್? ಇದು ನಮ್ಗ ಚಪ್ಪಿ ಆಯ್ತಂದ್ರಲ್ಲ. ಯಾವ್ದ? ಚಪ್ಪಿ ಆಯ್ತಂದ್ರೆ ಬಿಸಿ ಮಾಡು. ನೀವು ಬಿಸಿ ಒಳಗೆ ಮಾರ ನಮ್ಮನ್ ಬಿಸಿ ಮಾಡೋಂಗ್ ಮಾಡ್ತಿದ್ರಲ್ಲ ನೀವು. ಈ ಚಳ ಕೈಕಲೈಕಂ ಕತ್ತ ಭಾಗವತ್ರ. ನಮ್ಮ ಅವಸ್ಥೆ ಒಂದು ಯಾರಿಗೂ ಬೇಡವೈ. ಸ್ವಲ್ಪ ಹೊತ್ತೈತೆ ತಿರುಗುಲಕ್ಕೆ ಪ್ರಾರಂಭ ಮಾಡಿ ಕೈಕಾಲು ಗಂಟೆಲ್ಲ ಬಿದ್ದೋಯ್ತು ಭಾಗವತ್ರೆ. ಒಂದು ಪ್ರಕರಣವೆನ್ನುವುದು ನಮ್ಮ ಜೀವನವನ್ನೇ ಹಾಳು ಮಾಡಿಬಿಟ್ಟಿತ್ತು ನೋಡಿ. ಏನು ಪ್ರಕರಣ? ನಿಮಗೆ ವಿಷಯ ಗೊತ್ತಿಲ್ವಾ? ಇಲ್ಲ. ಅಯ್ಯೋ ಗೊತ್ತಾಗಿಲ್ಲ. ನಮ್ಮ ಮಾವನವರಿಗೆ ಉದರ ವೇದನೆ ಪ್ರಾರಂಭವಾದದ್ದಲ್ವಾ? ಮಾವನವರಿಗೆ ಉದರ ವೇದನೆ. ಕೆಲಸ ಮಾಡು, ಚಾಕಂಡ್ ಮಾಡಿ ಒಂದು ಲಿಂಬೆ ಹಿಂಡಿ ಕುಡ್ಸ ಸರಿಯಾದ. ಯಾಕ? ಮತ್ ಮಾವನಿಗೆ ಎಂತ ಶುರುವಾದ್ದು? ಉದರ ವೇದನೆ. ಇದಕ್ಕೆ ಉದರ ಅಂದ, ಇದಕ್ಕೆ ಅಂತ ಅಂದು. ಅದು ಹೊಟ್ಟಿ. ಹೊಟ್ಟಿ ಬೇರೆ ಉದರ ಬೇರೆ ಒಂದೇಯಾ? ಅದೆರಡು ಒಂದೇ. ಅದು ನಾವೊಂದು ದೊಡ್ಡ ಶಬ್ದ ಹಾಕಿ ಮಾಡದ್. ಹೌದಾ? ಇದೆಂತ? ಮಾವನಿಗೆ ಕೈಕಾಲು ಗಂಟು ನೋವು ಶುರುವಾದ. ಕಾಲು ಗಂಟು ನೋವು ಪ್ರಾರಂಭವಾದ ಕಾರಣ ಆ ನೋವು ದೂರವಾಗಬೇಕು ಅಂತ ಆದ್ರೆ ಯಕ್ಷಲೋಕಕ್ಕೆ ಹೋಗಿ ಶಮಂತಕ ಮಣಿಯನ್ನು ತರಬೇಕು ಅಂತ ಡಂಗುರ ಸಾರಿದ್. ಯಾವ್ದೇ? ಶಮಂತಕ ಮಣಿ. ಬಾ ಅದೇ ಪ್ರಸಂಗ ಮಾಡು. ಯಾವ್ದು? ಜಾಂಬೋತಿ ಕಲ್ಯಾಣ. ಅದ್ರ ಅಗಳೇ ಇಲ್ಲ ಮಾರ. ಅದು ಒಳ್ಳೆ ಆಗ್ತದೆ. ಅದಾಯ್ರು ಇಷ್ಟೊತ್ತಿಗೆ ಬೇಗ ಮುಗೀತಿತ್ತು, ಇಷ್ಟೊತ್ತಿಗೆ ಹೊಯ್ಲಕ್ಕಿತ್ತು. ಇದು ಅಂತ ಎಳಿತಾಯಿ ಕಮ್ಮಾರ. ಇದು ಎತ್ತ ಮಣಿ ಅದ? ಶಮಂತಕ ಮಣಿ. ಹೌದಾ? ಶಮಂತಕ ಮಣಿ ಅಲ್ಲ ಮಾರಯ್ಯ, ಮತ್ತೆ ಮಹೇಂದ್ರ ನೀಲಮಣಿ. ಮಹೇಂದ್ರ ನೀಲಮಣಿಯ? ಮಹೇಂದ್ರ ನೀಲಮಣಿಯನ್ನ ತರಬೇಕು ಅಂತ ಸಿದ್ದರಾಮಯ್ಯ ಹೇಳದ್. ಈ ಪ್ರಸಂಗದಾಗ ಅವ್ರು ಒಬ್ರು ಬಪ್ಕಿದಿ, ಅವರು ಬಂದ್ರಲ್ಲ. ಯಾರು? ಸಿದ್ದರಾಮಯ್ಯ. ಹೌದಾ? ಯಾರು ಹೇಳ್ದೆ? ಸಿದ್ದರಾಮಯ್ಯ. ನಿನ್ನ ಸಿದ್ದರಾಮಯ್ಯ ಅಲ್ಲ ಮರೆಯ, ಸಿದ್ಧಯೋಗಿಗಳ ಮರೆಯ. ಸಿದ್ಧಯೋಗಿಗಳ? ನಾ ಗೊಡಿ ಬಿಡಗಾರ ಸಿದ್ದರಾಮಯ್ಯ ಅಂದಾಗ ಆಯ್ತು ಮಾರ. ಸಿದ್ಧಯೋಗಿಗಳು ಹೇಳಿದ್ ಭಾಗವತ್ರೆ. ಆ ವಿಚಾರ ಕೇಳಿದ್ದೆ ಕೇಳಿದ್. ನಮ್ಮನೇಲಿ ನನ್ನ ಹೆಂಡ್ತಿದ್ ಗಲಾಟೆ ಪ್ರಾರಂಭ ಆಯ್ತಲ್ಲ. ಹೋಗಿ ಯಕ್ಷಲೋಕಕ್ಕೆ ಹೋಗಿ ಮಣಿ ತನ್ನಿ ಅರ್ಧ ಕೊಡ್ತಾರೆ ಅಂತ ಹೇಳಿದ್. ನಾನು ಹೇಳ್ದೆ ಅವಳಿಗೆ, ಈ ಯಕ್ಷಲೋಕಕ್ಕೆಲ್ಲ ನಮ್ಗೆಲ್ಲ ಹೋಗ್ಲಿಕ್ಕೆ ಆಗುವುದಿಲ್ಲ, ನಮಗೆ ದಾರಿಯೂ ಗೊತ್ತಿಲ್ಲ, ನಮಗೆ ಆಗುವುದಿಲ್ಲ ಅಂತ ಹೇಳಿದೆ. ಭಾಗವತ್ರೆ ಕೂತ್ಕಿ ಕೈ ಹಾಕಿ ಹೊರ ನೂಕದಲ್ಲೇ ಒಳ್ಳೆ ಕೆಲಸ. ಒಳ್ಳೆ ಕೆಲಸ ಮಾಡಿ. ನಿಮಗೆ ಸಂತೋಷ ಉಂಟು ಯಾಕೆ ಹೇಳಿ? ನಿಮ್ಮ ಹೆಂಡ್ತಿ ನಿಮ್ಮನ್ನು ಕೆಲವು ವರ್ಷ ಆಯ್ತು ಕುದ್ಗಿ ಕೈಕಿ ಹೊರ ನೋಕಿ.
ಈಗ ನಮ್ಮನ್ನು ಒಂದು ನೋಕಿದ್ರೆ ಸಮಾನ ದುಃಖಿಗಳು ಏನೋ ಸಂತೋಷ. ಹಾಗಲ್ಲ ಭಾಗವತ್ರೆ, ಬಹಳ ನೋವಾಯ್ತು. ವಿಚಾರ ಅಣ್ಣನಿಗೆ ಹೇಳುವಂತ ನೇರವಾಗಿ ಅಣ್ಣನ ಮನೆಗೆ ಹೋದೆ. ಅಲ್ಲೋ ಎಂತ ಕಾಮದ ಭಾಗವತ್ರೆ, ನನ್ನ ಹೆಂಡತಿ ನನ್ನ ಕುತ್ತಿಗೆ ಹಾಕಿ ಹೊರಗೆ ನೋಕದ್. ಇವನ ಹೆಂಡತಿ ಇದ್ದಾಳಲ್ಲ ಆ ಕುಳ್ಳಿ, ನೋಡ್ಲಿಕ್ಕೆ ಇಷ್ಟೇ ಉದ್ದ ಇದ್ದಾಳ ಮಾರ್ರೆ. ಇವನಿಗೆ ಹಾರಾರಿ ಕಪಾಲಿ ಕೊಟ್ಟದ. ಕೊಟ್ಟಿದ್ದರು ಸ್ವಲ್ಪ ಅಲ್ಲ ಭಾಗವತ್ರೆ, ಕಾಂಬ ಕೇಳಿ ಎಷ್ಟು ಕೊಟ್ಟಿದ್ದಾಳು. ನಿಂಗೆ ಕೆಲವುದೆಲ್ಲ ಅಧಿಕ ಕೇಳ್ರಿ ಈಗ ಅವ್ರ ಅವನ ಹೆಂಡ್ತಿ ಅಂತ ಮಾಡ್ತಾಳ ಅಂದೇಳಿ ಒಂದು ಏನು ಅಧಿಕ ಮಾಡ್ತಾ ಮಾರ, ಅದೆಲ್ಲ ಹೇಳುದು ಅದು ಹೇಳುವುದಲ್ಲ ಮಾರೆ. ಆದ್ರೂ ನನಗೆ ನೋವಾಗುದಿಲ್ವಾ? ನಿಂಗೆ ಎಂತಕ್ಕೆ ನೋವು? ಎಷ್ಟಾದ್ರೂ ನೀನ್ ನನ್ನ ಬೆನ್ನಿಗೆ ಬಿದ್ದವಲ್ವಾ? ಅಣ್ಣ ನಮ್ಮ ಅಣ್ಣನ ನೀ ಅಣ್ಣ ಮಾರೆ. ಮತ್ತೆ ಯಾರ ಮೇಲೆ ಈಗ ಯಾರು ಬಿದ್ದದ? ನೀ ಜೋರಾಬ್ದಂತೆಗೆ ಜೋರಾಬ್ದಂತ ಕೇಳಿ ಸಿಟ್ಟು ಬರ್ತಿಲ್ಲ ನಂಗೆ. ಎಂತ ನೀ ಹೇಳಿದ ಕಾಲ ತಲೆಯಲ್ಲಿ ಆಡ್ತಾ ಇಕ್ಕಂದ ನಾನು. ಯಾರು ಬೆನ್ನಿಗೆ? ಯಾರು ನಿನ್ನ ಬೆನ್ನಿಗೆ ನಾನು ಬಿದ್ದದ್ದು. ಹಾಗೆ ನೋವಾಗ್ತದೆ ಏನೇ ಇರಲಿ. ನಾವು ಆದ್ರೆ ಒಂದು ವಿಚಾರ ಗೊತ್ತಾಯ್ತು ನೋಡಿ, ಏನು? ಮದುವೆಯಾದ ಯಾವ ವ್ಯಕ್ತಿಯೇ ಆಗಿರಲಿ, ಹೆಂಡತಿ ಮನೆಯಲ್ಲೇ ಇದ್ನ ಅವ ಒಂದಲ್ಲ ಒಂದ್ ದಿವಸ ದಾರಿ ಮೇಲೆ ಬೀಳುವುದು. ನಾವೇ ಸಾಕ್ಷಿ. ಅವತ್ತು ಈ ಸತ್ತವನ ಹತ್ರ ಹೇಳ್ದೆ ಮರ್ರೆ, ಬೇಡ ಮದುವೆ ಆಗಿ ಹೆಂಡತಿ ಮನೇಲಿ ಇರುವುದು ಬೇಡ, ನಾವು ನಮ್ಮ ಊರಿಗೆ ಹೋಗು ಅಂತ ಹೇಳ್ದೆ. ಇವ್ ಹೇಳ್ದ ನಮ್ಮ ಜಾತೆಗೆಲ್ಲ ಮದುವೆ ಹೆಂಡತಿ ಮನೇಲೇ ಇರುವುದು, ನಾವು ಹೆಂಡತಿ ಮನೆಗೆ ಗಟ್ಟಿ ಮಾಡುವ ಅಂದ. ಹೋಳಿ ಸಂತಾನ ಅಂದ. ಅಳಿ ಅಲ್ಲ, ಈಗ ಮನೆ ತೊಳಿ ಆಯ್ತು. ಏನೇ ಇರ್ಲಿ ಮನೇಲಿ ಇದ್ರೆ ಮರ್ಯಾದೆ ಇಲ್ಲ. ಹೊರಬದಗಾರ ಸಿಕ್ಕ ತಗೊಂಡ ಎಲ್ಲರೂ ಹೊರತಳ್ಳಿದ ತರ ಕಿರುಕುಳ ಇಟ್ಟರೇನೋ, ಹೊರಗಳು ಎಲ್ಲರೂ ಹೊರತಳ್ಳಿದ ಕಿರುಕುಳ ಎಲ್ಲಿ ಹೊರಟ್ರಿ? ನಿಂಗಂತ ಶೆಡಿಯ ಅಂತೀರ? ಅದು ಲಯ, ಅಲ್ಲೇ ಉಂಟು ಲಯ. ಎಲ್ಲಿ ಹೊರಟ್ರ? ಯಾವ್ದಾ? ಎಲ್ಲಿ ಹೊರಟ್ರಿ? ಅಪಶಕುನದ ಮಾರಿ. ಯಾವ್ದಾದ್ರು ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗುವಾಗ ಬಂದ್ಕೊಂಡು ಎಲ್ಲಿಗೆ ಅಂತ ಕೇಳಬಾರ್ದು, ಮತ್ತೆ ದೂರ ಅಂತ ಕೇಳ್ಬೇಕು. ದೂರ ಎಲ್ಲಿ ಹೊರಟ್ರಿ? ಅಪ್ಪನ ಮನೆಗೆ. ದೂರ ಎಲ್ಲಿಗ? ದೂರ ಹೊಟ್ರಿ ಕೇಳ. ದೂರ ಅಂತ ಹೇಳ. ದೂರ ಹೊರಟ್ರಿ? ನೀನೇನಾ ಬಾಬಣ್ಣ? ಯಾರೇ ಬಾಬಣ್ಣ? ಬಾಬಣ್ಣ ಅಲ್ಲ ಮರ, ಇವ್ ಪಾಪಣ್ಣ ಮರಯ. ಪಾಪಣ್ಣ? ಓ ಬಾಬಣ್ಣ ಹೆನ್ನಬೇಲು ವಿಶ್ವ ಅಪ್ಪಯ್ಯ. ಹಾಗೆ ಹೇಳಿ ಬೇರ್ಸ್ತಾರೆ. ಯಾರದ್ದ? ಹೆನ್ನಬೇಲು ವಿಶ್ವನಾಥ್ ಅಪ್ಪಯ್ಯ. ಅವ್ರ ಸುದ್ದಿ ಹೊಡೆದ್ರೆ ಉಳ್ದವ್ರು ಬೆಳೆಸ್ತ್ರಿ. ಇದೆಂತ ನಿನ್ ಶಾಲೆ ಚೀಲ ತೆಗಿಲೇ ಇಲ್ಲ? ಇದು ಅದೃಷ್ಟ ಚೀಲು. ಒಳ್ಳೆ ಎತ್ತಿನ ಗುಡ್ಡನ್ ಕಂಡಾಗಿದ್ದೆ ಮಾರೆ. ಇದ ಬಾಬಣ್ಣ? ಬಾಬಣ್ಣ ಅಲ್ಲ ಪಾಪಣ್ಣ. ಪಾಪಣ್ಣ, ನಿನಗೆ ವಿಷಯ ಗೊತ್ತಿಲ್ವ? ಅದು ಪ್ರಕರಣ ಆದದ್ದಲ್ಲ. ಏನಾಯ್ತು? ನಮ್ಮ ಮಾವನವರಿಗೆ ಉದರ ವೇದನೆ ಪ್ರಾರಂಭವಾದದ್ದಲ್ಲ. ಎಂತದ? ಅವನು ಸಮಾತ ಇಲ್ಲ. ಹೌದಾ? ಎಂತ ಕಿಚ್ಚಿಡ್ದು ಮಾವನಿಗೆ ಎಂತ ಶುರುವಾದ? ಉದರ ವೇದನೆ. ಉದರ ವೇದನೆ ಅಲ್ಲ ಮರೆಯ, ಮಾವನಿಗೆ ಕೈ ಕಾಲ್ಗಂಟು ನೋವು. ಕಾಲುಗಂಟು ನೋವಾದ ಕಾರಣ ಆ ನೋವು ದೂರ ಆಗಬೇಕು ಅಂತ ಆದ್ರೆ ಶಮಂತಕ ಮಣಿಯನ್ನ ತರಬೇಕು. ಶಮಂತಕ ಮಣಿ ಅಲ್ಲ ಮಾರೆ, ಮತ್ತೆ ವೃಷೇಂದ್ರ ಮಣಿ. ವೃಷೇಂದ್ರ ಮಣಿಯ ಇವೇಟ್ ಗಣಾದಿನ ಕೊಂಡು ಸತ್ತಾರು ಹೋದೋದು ಇವ್ರೆ. ಅವ್ ಬಂದ್ಕಂಡ ಜಾಂಬೋತಿ ಕಲ್ಯಾಣದ ಅರ್ಥ ಹೇಳೋ ಶುರು ಮಾಡ್ದ. ಇವ್ ಬಂದ್ಕಂಡ ನಾಗಮಂಡ್ಲದ ಅರ್ಥ ಹೇಳ್ತಾರೆ. ಎಂತ ಇದು ನಮ್ದು ಬೆಳವರಿಗ ಯಾವ ಮಣಿಯ? ಭಾಗವತ್ರ ಎಂತ ಮಣಿ ನಂಗೂ ನೆನಪು. ಮಹೇಂದ್ರ ನೀಲಮಣಿ. ಅದೇ ಆಗ ಮಹೇಂದ್ರ ನೀಲಮಣಿ. ಮಹೇಂದ್ರ ನೀಲಮಣಿಯನ್ನ ತರಬೇಕು ಅಂತ ಸಿದ್ದರಾಮಯ್ಯ ಹೇಳುದು. ಕುಮಾರಸ್ವಾಮಿ ಅಂತ ಹೇಳಲಿಲ್ಲ? ಕುಮಾರಸ್ವಾಮಿ ನೀನೊಂದು ಲಗಡಿ ತೆಗೆಯಿಂದ ಸತ್ತು ಹಾಕಿ ಕುಮಾರಸ್ವಾಮಿ ಅಂತ ಹೇಳತ್. ಸಿದ್ದರಾಮಯ್ಯ ಹೇಳಿದಂದೆ ಆಮೇಲೆ ಕೂಡ ಇವ್ ಹೇಳ್ಕ ಒಟ್ಟಿಗೆ ಹೇಳಿದ್ರೆ ಆಗ ಯಾರು ಹೇಳದ? ಸಿದ್ಧಯೋಗಿ. ಸಿದ್ಧ ಯೋಗಿಗಳು ಹೇಳಿದ್ರು. ಹಾಗಾಗಿ ನಾವಿಬ್ರು ಯಕ್ಷಲೋಕ ಕೊಟ್ಟದ್ದು. ನೀಬ್ರು ನೀವು ಒಬ್ಬನೇ ಅಲ್ಲ, ಮತ್ತೊಂದ್ 3-4 ಇದ್ದವ ಮಾರೆ. ನಾನೊಂದು ಎಲ್ಲಿಗೆ ಹೊರಡು ಕರಿಲ್ಲ, ನಾ ಬತ್ತೆ ಅಂತ ಹೇಳುದು. ನಾನೇ ಇದ್ದರ್ ಗಾಡಿ ಅಡ್ಡಾಕಿ ಹೋಗ್ದೋಯ್. ನಾನು ಗಾಡಿ ಅಡ್ಡ ಹಾಕುದು ಮಾರ, ಇವೆಲ್ಲ ಹೊತ್ತಿಗೆ ಹೋಗಮ್, ನಾನ್ ಗಾಡಿ ಹೀಗೆ ನಿತ್ಕಮ್. ಇವ ಸೊತ್ತು ಹಾಕೆ ಅಷ್ಟು ಮಾತ್ರ ಅಲ್ಲಪ್ಪ, ಯಾರಾದ್ರೂ ಅಭಿಮಾನಿಗಳು ಏನಾದ್ರು ತಿನ್ಲಿಕ್ಕೆ ತಂದು ಕೊಡ್ಲಿಕ್ಕೆ ಉಂಟಾ? ಎಲ್ಲರಿಗೆ ಕೊಟ್ಮೇಲೆ ನನ್ಗೆ ಇರೋದಿಲ್ಲ. ನನ್ನ ಅವಸ್ಥೆ ಹಾಗಿದ್ದು. ಏಯ್ ನೀನ್ ಹಾಗೆಲ್ಲ ಬರ್ಲಿಕ್ಕೆ ಆಗುದಿಲ್ಲ. ಯಾಕಣ್ಣ? ಯಕ್ಷಲೋಕ ಅಂತ ಹೇಳಿದ್ರೆ ಅಷ್ಟು ಸುಲಭದಲ್ಲಿ ಹೋಗುವುದಕ್ಕಾಗುದಿಲ್ಲ. ಅದು ಎತ್ತರವಾದ ಪ್ರದೇಶ, ಅಲ್ಲಿ ಉಬ್ಬು ತಗ್ಗುಗಳಿರ್ತದೆ. ಅಲ್ಲಲ್ಲ ನಿನ್ನ ಈ ಕಾಲು ತಗೊಂಡು ಹೋಗ್ಲಿಕ್ಕೆ ಆಗುದಿಲ್ವಾ? ಅಣ್ಣಂದ್ರೆ ನಾನು ಒಂದು ಕಾಲು ಉದ್ದ ಉಂಟು, ಒಂದು ಕಾಲು ಗಿಡ್ಡ ಉಂಟು. ಯಕ್ಷಲೋಕದಲ್ಲಿ ಉಬ್ಬು ತಗ್ಗು ಇರ್ತದೆ. ಎಲ್ಲಿ ಗಿಡ್ಡ ಉಂಟು ಅಲ್ಲಿ ಉದ್ದ ಕಾಲು ಹಾಕ್ತೇನೆ, ಎಲ್ಲಿ ಎತ್ತರ ಉಂಟು ಅಲ್ಲಿ ಗಿಡ್ಡ ಕಾಲು ಹಾಕ್ತೇನೆ. ಈ ಪ್ರಸಂಗ ನನಗನುಕೂಲ ಉಂಟು. ದೇವರಾಣ
ಮಾರಾಯಣ ನೀನ್ ಸತ್ಯ ಹೇಳ್ದೆ ನೋಡಿ. ಈ ಪ್ರಸಂಗ ನಿನ್ಗ ಅನುಕೂಲ ಇದ್ದಂಗೆ ಯಾರಿಗೂ ಇಲ್ಲ. ಇವತ್ತು ಎಷ್ಟಾಯ್ತು? 2:30 ಆಯ್ತಾ 3 ಆಯ್ತಾ? ಬೇಡದ್ದೆ ಬೇಜಾರಿಲ್ಲ. 2:30 ಆಗಲಿ 3 ಆಗಲಿ 4 ಆಗಲಿ ನಮಗ್ ಬೇಸರ ಇಲ್ಲ. ಇಡೀ ರಾತ್ರಿ ತಿರ್ಗತ್ತ ಮಾರ. ಒಂದ್ 250 ನಮಗ್ ಕೊಡಕಾಗದ? ಬೇಡೋರ ಹತ್ರ ಬೇಡ್ತೀಯ? ಮತ್ಯಾರು ಕೊಟ್ಟ ಸಾವುದಿಲ್ಲಲ್ಲ ಮಾರ. ಆದ್ರ ಒಂದು ಸಂತೋಷ ಏನ್ ಕೇಳು. ಏನಣ್ಣ? ನೀನ್ ಬೇಡಿದ್ ಹಾಳು ಮಾಡ್ಲಿಲ್ಲ. ಬೇಡಿ ಒಂದ್ ಮನಿ ಕಡ್ದೆ ಕಣ್ಣು ಮುಂದೋಪ ಇವನ್ ಬಿಡ್ಕೊ ಅಂದ್ರೆ ಕೊಳ್ಳ ಮುಂದೋಪ ಅಂತ ಹೇಳ್ತಾ ಇದ್ದಾನೆ. ಮುಂದೆ ಹೋಪದೆ ಆದ್ರೆ ಒಂದು ಏನು? ನೀನೀಗ ನಮ್ಮೊಟ್ಟಿಗೆ ಬರ್ಲಿಕ್ಕೆ ಆಗುದಿಲ್ಲ. ನಾ ಬರ್ತೇನೆ. ಆಗುವುದಿಲ್ಲ. ಯಾಕೆ? ನಾವಿಬ್ರು ಜೊತೆಯಾಗಿ ಹೋಗ್ತೇವೆ. ನೀನು ಒಬ್ಬನೇ ಹೋಗು. ಯಾರಿಗೆ ಮಣಿ ಸಿಗಲಿ ಇಲ್ಲಿಗೆ ಕರ್ಕಬಪ್ಪ. ಯಾರಿಗೆ ಮಣಿ ಸಿಕ್ಕಿದ್ರು ಇಲ್ಲಿಗೆ ಕರ್ಕಬಪ್ಪ. ಕರ್ಕಬಪ್ಗೆ ಅಂತ ಅವ ಹೆಣ್ಣ ಹೇಳಿ ಬರ್ತ ಒಳ್ಳೆ ಅನುಭವ ಉಂಟು. ಅಡ್ಡಿಲ್ಲ ಮಾರೆ. ಕರ್ಕಬಪ್ದಲ್ವಾ? ಹಿಡ್ಕೊಂಡು ಬರುದು. ಹಿಡ್ಕೊಂಡು ಬರು. ಆಗಲಿ.